ಸ್ನೇಹಿತರೆ ನಮಸ್ಕಾರ. ಈ 10ನೇ ತರಗತಿಯ ಭೂಗೋಳಶಾಸ್ತ್ರದ ಮೊದಲನೇ ಪಾಠ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. ಈ ಪಾಠದ ಕುರಿತು ನಾವು ಇವತ್ತು ಅಭ್ಯಾಸ ಮಾಡೋಣ. ಮೊಟ್ಟ ಮೊದಲಿಗೆ ಭಾರತ ಪ್ರಪಂಚದೊಳಗೆ ಏಷ್ಯಾ ಖಂಡದ ಒಂದು ದಕ್ಷಿಣ ಭಾಗಕ್ಕೆ ಬರ್ತೈತಿ. ನಿಮಗೆಲ್ಲರಿಗೆ ಗೊತ್ತೈತಿ. ಈ ಭಾರತವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಇದು ನಮಗೆ ಗೊತ್ತಿರಬೇಕು. ನಾವು ಭಾರತ ದೇಶವನ್ನು ಒಂದು ಉಪಖಂಡ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಒಂದು ಖಂಡಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಲಕ್ಷಣಗಳು ಭಾರತ ಒಳಗೊಂಡೈತಿ. ಅಂದ್ರೆ ಒಂದು ಖಂಡದಲ್ಲಿರ್ತಕ್ಕಂಥ ವಿವಿಧ ರೀತಿಯ ವಾಯುಗುಣ, ವಿವಿಧ ರೀತಿಯ ಜನ, ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು, ವಿವಿಧ ರೀತಿಯ ಪರ್ವತಗಳು, ನದಿಗಳು, ಈ ರೀತಿ ಒಂದು ಖಂಡಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಲಕ್ಷಣಗಳು ಭಾರತ ಒಳಗೊಂಡಿರುವುದರಿಂದ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಇನ್ನು ಇದಕ್ಕೆ ಭಾರತವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ನಮಗೆ ಈ ಪರ್ಯಾಯ ದ್ವೀಪ ಅಂತ ನಾವು ಯಾಕೆ ಕರಿತೀವಿ? ನೀವು ಈ ಭಾರತ ದೇಶವನ್ನು ಮ್ಯಾಪ್ನಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಈ ಕಡೆ ಭಾರತದ ಈ ಕಡೆ ಏನೈತಪ್ಪ ಅಂತಂದ್ರೆ ಅರಬ್ಬಿ ಸಮುದ್ರ ಐತಿ ಪಶ್ಚಿಮ ಭಾಗಕ್ಕೆ. ಕೆಳಗಡೆ ಈ ಕಡೆ ಏನೈತಪ್ಪ ಅಂತಂದ್ರೆ ಹಿಂದೂ ಮಹಾಸಾಗರ ಐತಿ. ಪೂರ್ವ ಭಾಗಕ್ಕೆ ಬಂಗಾಳ ಕೊಲ್ಲಿ ಐತಿ. ಈ ರೀತಿ ಭಾರತ ದೇಶದ 3 ಭಾಗ ಅಂದ್ರೆ ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಮತ್ತು ಪೂರ್ವಕ್ಕೆ ನೀರಿನಿಂದ ಆವೃತ ಆಗೈತಿ. ಒಂದು ಭಾಗ ಮಾತ್ರ ಏನಾಗೈತಪ್ಪ ಅಂತಂದ್ರೆ ಭೂಭಾಗದಿಂದ ಆವೃತ ಆಗೈತಿ. ಹಾಗಾಗಿ ಭಾರತವನ್ನು ಏನು ಕರಿತೀವಪ್ಪ ಅಂತಂದ್ರೆ ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಈ 2 ಪಾಯಿಂಟನ್ನು ನೀವು ನೆನಪಿಟ್ಕೊಳ್ಬೇಕು. ಮೊದಲನೇದಾಗಿ ಯಾವುದಪ್ಪ ಅಂತಂದ್ರೆ ಭಾರತವನ್ನು ಒಂದು ಉಪಖಂಡ ಎಂದು ಕರೆಯುತ್ತೇವೆ. ಎರಡನೇದು ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಇನ್ನು ಭಾರತ ದೇಶವನ್ನು ಬೇರೆ ಬೇರೆ ಹೆಸರುಗಳಿಂದ ನಾವು ಕರಿತೀವಿ. ಯಾವ್ಯಾವ ಹೆಸರುಗಳಿಂದ ಕರಿತೀವಿ? ಭಾರತ ದೇಶವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಇಂಡಿಯಾ ಎಂದು ಕರೆಯುತ್ತೇವೆ. ಇನ್ನೊಂದು ಹೆಸರಿಂದ ಕರಿತೀವಿ, ಏನಪ್ಪ ಅಂತಂದ್ರೆ ಭಾರತ ದೇಶವನ್ನು ಭಾರತ ಎಂದು ಕರೆಯುತ್ತೇವೆ. ಇನ್ನೊಂದು ಹೆಸರೈತಿ, ಏನಪ್ಪ ಅಂತಂದ್ರೆ ಹಿಂದೂಸ್ತಾನ ಎಂದು ಕರೆಯುತ್ತೇವೆ. ಈ ರೀತಿ ಭಾರತ ದೇಶವನ್ನು ನಾವು ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಹಂಗಾರೆ ಈ ಇಂಡಿಯಾ ಎಂಬ ಪದ ಭಾರತ ದೇಶಕ್ಕೆ ನಾವು ಯಾಕೆ ಕರಿತೀವಪ್ಪ ಅಂತಂದ್ರೆ ಇಂಡಸ್ ಎಂಬ ನದಿ ಭಾರತದಲ್ಲಿ ಹರಿತಾ ಇದೆ. ಇಂಡಸ್ ಅಂದರೆ ಸಿಂಧೂ ನದಿಯಿಂದ ಭಾರತ ದೇಶಕ್ಕೆ ಇಂಡಿಯಾ ಎಂಬ ಪದ ಬಂತು. ನಂತರ ಭಾರತ ದೇಶಕ್ಕೆ ಭಾರತ ಅಂತ ಯಾಕೆ ಕರಿತೀವಪ್ಪ ಅಂತಂದ್ರೆ ಭಾರತದಲ್ಲಿ ಭರತ ಚಕ್ರವರ್ತಿ ಆಳ್ತಿದ್ದ. ಆ ಭರತ ಚಕ್ರವರ್ತಿಯ ನೆನಪಿಗಾಗಿ ನಾವು ಭಾರತವನ್ನು ಭಾರತ ಎಂದು ಕರೆಯುತ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ತಿಳ್ಕೊಂಡಾದ ನಂತರ ಈ ಪ್ರಪಂಚದೊಳಗೆ ಭಾರತ ದೇಶ ಎಲ್ಲಿ ಬರ್ತೈತಿಪ್ಪ ಅಂತಂದ್ರೆ ನೋಡ್ರಿ, ಇದು ಇಡೀ ಒಂದು ಭೂಭಾಗ. ಈ ಭೂಮಿಯ ಮಧ್ಯಭಾಗದಲ್ಲಿ ಹಾದು ಹೋಗಿರತಕ್ಕಂಥ ಅಕ್ಷಾಂಶ ಯಾವುದಪ್ಪ ಅಂತಂದ್ರೆ ಸಮಭಾಜಕ ವೃತ್ತ ರೇಖೆ. ಈ ಸಮಭಾಜಕ ವೃತ್ತ ರೇಖೆಯ ಮೇಲಿನ ಭಾಗ ಉತ್ತರ ಗೋಳಾರ್ಧ, ಕೆಳಗಿಂದು ದಕ್ಷಿಣ ಗೋಳಾರ್ಧ. ನಡುವರಕ್ಕೆ ಇದು ರೇಖಾಂಶ ಅಂತ ಕರೀತಾರೆ. ಇದು ಗ್ರೀನ್ವಿಚ್ ರೇಖೆ 0 ಡಿಗ್ರಿ. ಈ ಗ್ರೀನ್ವಿಚ್ ರೇಖೆಯ ಈ ಪೂರ್ವ ಭಾಗವನ್ನು ಪೂರ್ವ ಗೋಳಾರ್ಧ ಎಂದು ಕರೆಯುತ್ತೇವೆ. ಇದನ್ನು ಪಶ್ಚಿಮ ಗೋಳಾರ್ಧ ಎಂದು ಕರೆಯುತ್ತೇವೆ. ಹಾಗಾದರೆ
ಈ ಭೂಮಿಯ ಮೇಲೆ ಭಾರತ ಎಲ್ಲೈತಪ್ಪ ಅಂತಂದ್ರೆ ಭಾರತ ಉತ್ತರಾರ್ಧ ಪೂರ್ವ ಭಾಗದಲ್ಲಿದೆ. ಅಂದ್ರೆ ಸಮಭಾಜಕ ವೃತ್ತದ ಮೇಲಿನ ಭಾಗ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿದೆ. ಅಂದ್ರೆ ಈ ಗ್ರೀನ್ವಿಚ್ ರೇಖೆಯ ಈ ಕಡೆ. ಸೊ ಇಲ್ಲಿ ಪೂರ್ವ ಭಾಗದಲ್ಲಿ ಇಲ್ಲಿ ಬರ್ತೈತಿ. ಅದರ ಜೊತೆಗೆ ಭಾರತವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತವು 2 ಸಮಭಾಗಗಳನ್ನಾಗಿ ವಿಂಗಡಿಸುತ್ತದೆ. ಸೊ ಇದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೈತಿ. ಈ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಮಾಡ್ತದಪ್ಪ ಅಂತಂದ್ರೆ ಭಾರತವನ್ನು 2 ಸಮಭಾಗಗಳನ್ನಾಗಿ ವಿಂಗಡಿಸ್ತೈತಿ. ಹಾಗಾಗಿ ಇಡೀ ಪ್ರಪಂಚದೊಳಗೆ ನಮ್ಮ ಸ್ಥಾನ ಎಲ್ಲೈತಪ್ಪ ಅಂತಂದ್ರೆ ಇಲ್ಲಿದೆ. ಇದು ನಮಗೆ ಗೊತ್ತಿರಬೇಕು. ಇನ್ನು ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಸೊ ಇದು ನಮಗೆ ಗೊತ್ತಿರಬೇಕು. 32,87,263 ಚದರ ಕಿಲೋಮೀಟರ್ ಭಾರತದ ಒಟ್ಟು ವಿಸ್ತೀರ್ಣ. ಸೊ ಈ ವಿಸ್ತೀರ್ಣ ಏನೈತಲ್ಲ ಇದು ಇಡೀ ಪ್ರಪಂಚದ ಒಟ್ಟು ವಿಸ್ತೀರ್ಣದಲ್ಲಿ 2.4% ಭೂಭಾಗವನ್ನು ಹೊಂದೈತಿ. ಒಟ್ಟು ಪ್ರಪಂಚದ ಒಟ್ಟು ಭೂಭಾಗದ ಕ್ಷೇತ್ರದಲ್ಲಿ ಭಾರತ ಎಷ್ಟು ಭೂಮಿ ಒಳಗೊಂಡೈತಿಪ್ಪ ಅಂತಂದ್ರೆ ಕೇವಲ 2.4% ಪ್ರಮಾಣವನ್ನು ಏನಾಗೈತಪ್ಪ ಅಂತಂದ್ರೆ ಭಾರತ ಇಷ್ಟು ಭೂಮಿಯನ್ನು ಒಳಗೊಂಡೈತಿ. ಹಾಗಾದ್ರೆ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂತಂದ್ರೆ 7ನೇ ದೊಡ್ಡ ರಾಷ್ಟ್ರ. ಹಾಗಾಗಿ ಇದಕ್ಕಿಂತಲೂ ಕೂಡ ಭಾರತ ದೇಶಕ್ಕಿಂತಲೂ ಕೂಡ ಪ್ರಪಂಚದಲ್ಲಿ ಇನ್ನೂ ಕೂಡ ಏನಪ್ಪ ಅಂತಂದ್ರೆ 6 ದೊಡ್ಡ ರಾಷ್ಟ್ರಗಳದಾವ. ಪ್ರಪಂಚದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂತಂದ್ರೆ 7ನೇ ದೊಡ್ಡ ರಾಷ್ಟ್ರ. ಇಂಥ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳದಾವಪ್ಪ ಅಂತಂದ್ರೆ 28 ರಾಜ್ಯಗಳದಾವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಅದರೊಳಗೆ ದೆಹಲಿ ರಾಷ್ಟ್ರೀಯ ರಾಜಧಾನಿ ಅಂತ ಗುರುತಿಸ್ಕೊಂಡೈತಿ. ಸೊ ಈ ರೀತಿ ನಾವು ಭಾರತ ದೇಶದೊಳಗೆ ಏನಾಗೈತಿಪ್ಪ ಅಂತಂದ್ರೆ ಇಷ್ಟು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳದಾವ. ಇನ್ನು 2011 ಜನಗಣತಿ ಪ್ರಕಾರ, ಯಾಕಂದ್ರೆ ಇನ್ನೂ ಜನಗಣತಿ ಡಿಕ್ಲೇರ್ ಆಗಿಲ್ಲ, ನಾವು 2011 ಜನಗಣತಿ ಪ್ರಕಾರನೇ ನಾವು ನೋಡ್ಬೇಕಾಗ್ತೈತಿ. ಯಾಕಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ 2011 ಜನಗಣತಿ ಪ್ರಕಾರನೇ ಕೊಟ್ಟಾನ. ಸೊ 2011 ಜನಗಣತಿಯ ಪ್ರಕಾರ ಭಾರತ ದೇಶದ ಜನಸಂಖ್ಯೆ ಎಷ್ಟು ಐತಿಪ್ಪ ಅಂತಂದ್ರೆ 121 ಕೋಟಿ ಜನಸಂಖ್ಯೆಯನ್ನು ಹೊಂದೈತಿ. ಸೊ ಈ 121 ಕೋಟಿ ಜನಸಂಖ್ಯೆ ಇಡೀ ಪ್ರಪಂಚದ ಒಟ್ಟು ಜನಸಂಖ್ಯೆಯ 17.5% ಒಳಗೊಂಡೈತಿ. ಅಂದ್ರೆ ಒಂದು 100 ಜನರಲ್ಲಿ 17.5% ಇಂಡಿಯಾದವ್ರು ಅದಾರ. ಹಾಗಾಗಿ ಇಡೀ ಪ್ರಪಂಚದೊಳಗೆ ನಾವು ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನ ಇದೀವಪ್ಪ ಅಂತಂದ್ರೆ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ಮೊದಲನೇ ಸ್ಥಾನ ಯಾವುದಪ್ಪ ಅಂತಂದ್ರೆ ಚೀನಾ. ಸೊ ಇದು 2011 ಜನಗಣತಿಯ ಪ್ರಕಾರ. ಸೊ ಈಗ ಮತ್ತು ಈ ಜನಸಂಖ್ಯೆ ಏನಾಗೈತಪ್ಪ ಅಂತಂದ್ರೆ ಅಂದಾಜು 140 ಕೋಟಿ ತನ ಆಗಿರ್ಬೋದು. ಸೊ ಅದು ಜನಗಣತಿ ಆದ ನಂತರ ನಮಗೆ ಅದು ಗೊತ್ತಾಕೈತಿ. ಸೊ ಈ ರೀತಿ ಭಾರತದ ಬಗ್ಗೆ ಒಂದು ಸಂಕ್ಷಿಪ್ತ ಕೆಲವೊಂದಿಷ್ಟು ಅಂಶಗಳು ನಿಮಗೆ ಗೊತ್ತಾಯಿತು. ಭಾರತ ದೇಶ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯದಲ್ಲಿ ಒಳಗೊಂಡಿದೆ ಅಂತ ಬರ್ತೈತಿ. ಸೊ ವಿದ್ಯಾರ್ಥಿಗಳು ಸ್ವಲ್ಪ ಇಲ್ಲಿ ಗಮನಿಸಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇತ್ತಪ್ಪ ಅಂತಂದ್ರೆ ಇದು ನಿಮಗೆ ಅರ್ಥ ಆಕೈತಿ. ನಿಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಯಾರಿಗೆ ಐಡಿಯಾ ಇಲ್ಲ, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಐತಿ. ಆ ವಿಡಿಯೋವನ್ನು ನೀವು ನೋಡ್ಕೊಂಡು ಬಂದು ಈ ವಿಡಿಯೋನ ನೀವು ನೋಡಬೇಕು. ಸೊ ಇದು ಸಮಭಾಜಕ ವೃತ್ತ ರೇಖೆ ಐತಿ. ಸಮಭಾಜಕ ವೃತ್ತದ ರೇಖೆಯ ಮೇಲೆ ಈ ರೀತಿ ಇದು 1, 2 ಈ ರೀತಿ 90 ಅಕ್ಷಾಂಶಗಳದಾವ. ಇವಕ್ಕೆಲ್ಲ ಏನು ಕರಿತೀವಪ್ಪ ಅಂತಂದ್ರೆ
ಉತ್ತರದ ಅಕ್ಷಾಂಶಗಳಂತ ಕರಿತೀವಿ. ಇದು 0 ಡಿಗ್ರಿ. ಸಂಭಾಜಕ ವೃತ್ತದಿಂದ ಕೆಳಗಡೆ 1, 2 ಅಂತ ಇಲ್ಲಿ ಕೂಡ ಏನಾಗಿದವಪ್ಪ ಅಂತಂದರೆ 90 ಅಕ್ಷಾಂಶಗಳದಾವೆ. ಸೊ ಇವೆಲ್ಲ ಏನಪ್ಪ ಅಂತಂದ್ರೆ ದಕ್ಷಿಣದ ಅಕ್ಷಾಂಶಗಳು. ಸೊ ಹಾಗಾಗಿ ಭಾರತ ನಾವು ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಬರ್ತಾವಂತ ನಾವು ಆಗಲೇ ಹೇಳೀನಿ. ಸೊ ಈ ರೀತಿ ಅಕ್ಷಾಂಶಗಳು ಬರುವಾಗ ಇಲ್ಲಿ ಕೂಡ ಒಂದು ಅಕ್ಷಾಂಶ ಬರ್ತೈತಿ. ಇದು ಕೊನೆಗೆ ಒಂದು ಅಕ್ಷಾಂಶ ಬರ್ತೈತಿ. ಈ ಅಕ್ಷಾಂಶ ಎಷ್ಟೈತಪ್ಪ ಅಂತಂದ್ರೆ ಇದು 8.4 ಡಿಗ್ರಿ ಉತ್ತರದ ಅಕ್ಷಾಂಶದಿಂದ 8.4 ಡಿಗ್ರಿ ಉತ್ತರದ ಅಕ್ಷಾಂಶದಿಂದ 8, 9, 10, 11, 12, 13 ಹಿಂಗೆ ಟೋಟಲ್ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಮ್ಯಾಲೆ ಒಂದು ಅಕ್ಷಾಂಶ ಇರ್ತೈತಿ. ಇದು 37.6 ಡಿಗ್ರಿ ಉತ್ತರದ ಅಕ್ಷಾಂಶದವರೆಗೆ ಭಾರತ ಹರಡಿಕೊಂಡಿದೆ. ಸೊ ಗಮನಿಸಬೇಕು, 8.4 ಉತ್ತರ ಅಕ್ಷಾಂಶನೇ ಅನ್ಬೇಕು. ಇಲ್ಲಿ ಇದು ದಕ್ಷಿಣಕ್ಕೆ ಐತಿ ಅಂತ ತಿಳ್ಕೊಂಡು ಇದು ದಕ್ಷಿಣ ಅನ್ನೋಂಗಿಲ್ಲ. ಯಾಕಂದ್ರೆ ಭಾರತ ಸಮಭಾಜಕ ವೃತ್ತದ ಮೇಲ್ಗಡೆ ಇದೆ. ಈ ಸಮಭಾಜಕ ವೃತ್ತದ ಮೇಲ್ಗಡೆ ಇರತಕ್ಕಂಥ ಎಲ್ಲ ಅಕ್ಷಾಂಶಗಳು ಉತ್ತರದ ಅಕ್ಷಾಂಶಗಳು. ಹಾಗಾಗಿ ಈ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದ ನಡು ಮಧ್ಯದಲ್ಲಿ ಭಾರತ ಕಂಡುಬರುವುದು. ಪ್ರಶ್ನೆ ಕೇಳ್ತಾನೆ ಏನಪ್ಪ ಅಂತಂದರೆ ಭಾರತ ಯಾವ ಅಕ್ಷಾಂಶಗಳ ಮಧ್ಯದಲ್ಲಿ ಕಂಡುಬರುತ್ತದೆ ಅಂದರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಕಂಡುಬರುತ್ತದೆ. ಇನ್ನು ಯಾವ 2 ರೇಖಾಂಶಗಳ ಮಧ್ಯದಲ್ಲಿ ಕಂಡುಬರುತ್ತದೆ? ಸೊ ಇಲ್ಲೊಂದು ರೇಖಾಂಶ ಹಾದು ಹೋಗೈತಿ. ಸೊ ಇಲ್ಲೊಂದು ರೇಖಾಂಶ ಹಾದು ಹೋಗೈತಿ. ಸೊ ಇದೇ ರೀತಿ ಇದು 0 ಡಿಗ್ರಿ ರೇಖಾಂಶ. ಈ ರೀತಿ 1, 2, 3 ಈ ರೀತಿ 180 ಪೂರ್ವದ ರೇಖಾಂಶಗಳು. 1, 2, 3 ಈ ರೀತಿ 180 ಪಶ್ಚಿಮದ ರೇಖಾಂಶಗಳು. ಸೊ ಭಾರತ ಇಲ್ಲಿ ಬರುವುದರಿಂದ 1, 2, 3, 4. ಸೊ ಇಲ್ಲಿ 68.7 ಡಿಗ್ರಿ ಪೂರ್ವದ ರೇಖಾಂಶದಿಂದ ಅಂದರೆ 0 ಡಿಗ್ರಿಯಿಂದ ಈ ಕಡೆ ಇರತಕ್ಕಂಥ ಎಲ್ಲ ರೇಖಾಂಶಗಳು ಪೂರ್ವದ ರೇಖಾಂಶಗಳು. ಸೊ ಹಾಗಾಗಿ ಭಾರತ ಯಾವ ರೇಖಾಂಶದ ನಡಬರ್ಕ ಬರ್ತೈತೆಪ್ಪ ಅಂತಂದ್ರೆ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯದಲ್ಲಿ ಕಂಡುಬರುವುದು. ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಈ ಪ್ರಶ್ನೆ ಕೇಳ್ತಾನೆ, ಭಾರತ ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳಲ್ಲಿ ಕಂಡುಬರುವುದು? ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಭಾರತ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶದವರೆಗೆ ಹಾಗೂ 68.7 ಪೂರ್ವ ರೇಖಾಂಶದಿಂದ 97.25 ಪೂರ್ವ ರೇಖಾಂಶದ ಮಧ್ಯದಲ್ಲಿ ಕಂಡುಬರುತ್ತದೆ ಅಂತ ನಾವು ಇಲ್ಲಿ ಹೇಳಬೇಕು. ಇನ್ನು ಭಾರತದ ಈ ಉತ್ತರದಿಂದ ಒಬ್ಬ ವ್ಯಕ್ತಿ ದಕ್ಷಿಣ ತನಕ ಇಲ್ಲಿ ಈ ರೀತಿ ಉತ್ತರದಿಂದ ದಕ್ಷಿಣಕ್ಕೆ ಒಬ್ಬ ವ್ಯಕ್ತಿ ಬಂದ. ಸೊ ಈ ವ್ಯಕ್ತಿ ಎಷ್ಟು ಕಿಲೋಮೀಟ್ರ್ ಚಲಿಸ್ದಂಗೆ ಐತಪ್ಪ ಅಂತಂದ್ರೆ 3214 ಕಿಲೋಮೀಟರ್, ಚದರ ಕಿಲೋಮೀಟರ್ ಅಲ್ಲ ಕಿಲೋಮೀಟರ್ ಚಲಿಸ್ದಂಗೆ ಆಯಿತು. ಅಂದ್ರೆ ಭಾರತ ದೇಶ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಉದ್ದ ಐತಪ್ಪ ಅಂತಂದ್ರೆ 3214 ಕಿಲೋಮೀಟರ್ ಉದ್ದೈತಿ. ಆನಂತರ ಪಶ್ಚಿಮದಿಂದ ಪೂರ್ವಕ್ಕೆ ಟೋಟಲ್ ಇದರದ್ದು ಉದ್ದ ಎಷ್ಟಪ್ಪ ಅಂತಂದ್ರೆ 2933 ಕಿಲೋಮೀಟರ್. ಇವೆರಡೂ ಅಂಶಗಳು ನಮಗೆ ಗೊತ್ತಿರಬೇಕು. ಉತ್ತರದಿಂದ ದಕ್ಷಿಣಕ್ಕೆ 3214 ಕಿಲೋಮೀಟರ್, ಪಶ್ಚಿಮದಿಂದ ಪೂರ್ವಕ್ಕೆ 2933
ಕಿಲೋಮೀಟರ್. ಇನ್ನು ಭಾರತ ದೇಶದ ಪಶ್ಚಿಮ ಭಾಗದಲ್ಲಿ ಕೆಲವೊಂದಿಷ್ಟು ದ್ವೀಪಗಳದಾವ. ಅವುಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಲಕ್ಷದ್ವೀಪಗಳು ಅಂತ ನಾವು ಕರಿತೀವಿ. ಸೊ ಈ ಲಕ್ಷದ್ವೀಪಗಳು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದೆ. ಇವು ಕೂಡ ನಮ್ಮ ದೇಶದ ದ್ವೀಪಗಳೇ. ಇನ್ನು ಪೂರ್ವ ಭಾಗದಲ್ಲಿ ಕೆಲವೊಂದಿಷ್ಟು ದ್ವೀಪಗಳದಾವ. ಇವಕ್ಕೆ ಏನು ಕರಿತೀವಪ್ಪ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ನಾವು ಕರಿತೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಈ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪಗಳು ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ದ್ವೀಪಗಳೇ. ಸೊ ಇಲ್ಲಿ 8.4 ಡಿಗ್ರಿ ಏನು ಉತ್ತರ ಅಕ್ಷಾಂಶ ಏನು ಐತಲ್ಲ, ಇದಕ್ಕಿಂತಲೂ ಕೆಳಗೆ ಇಲ್ಲಿ ಒಂದು ನಿಕೋಬಾರ್ ದ್ವೀಪ ಅಂತೈತಿ. ಈ ನಿಕೋಬಾರ್ ದ್ವೀಪ ಏನೈತಲ್ಲ ಇದು 6.45 ಡಿಗ್ರಿ ಉತ್ತರ ಅಕ್ಷಾಂಶಕ್ಕೆ ಅಲ್ಲಿ ಕಂಡು ಬರ್ತೈತೆ ನಮಗೆ. ಹಾಗಾಗಿ ಭಾರತದ ಕೊನೆಯ ತುದಿ ಯಾವುದಪ್ಪ ಅಂತಂದ್ರೆ ಇದು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ ಅದಕ್ಕೆ. ಇದು ಭಾಳ ಜನರಿಗೆ ಗೊತ್ತಿಲ್ಲ. ಇಂದಿರಾ ಪಾಯಿಂಟ್ ಎಲ್ಲೈತಪ್ಪ ಅಂತಂದ್ರೆ ಮ್ಯಾಪ್ ಒಳಗೂ ಕೂಡ ಪ್ರಶ್ನೆ ಕೇಳ್ತಾನೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ. ಇಂದಿರಾ ಪಾಯಿಂಟ್ ಗುರುತಿಸ್ರಪ್ಪ ಅಂತಂದ್ರೆ ಇದು ಇಂದಿರಾ ಪಾಯಿಂಟ್. ಸೊ ಇದು ಭಾರತದಿಂದ ಬಿಟ್ಟು ದೂರ ಇದ್ದರೂ ಕೂಡ ಇದು ಭಾರತ ದೇಶಕ್ಕೆ ಸಂಬಂಧಿಸಿರೋದ್ರಿಂದ ಇದು ಭಾರತದ ಕೊನೆಯ ತುದಿ ಅಂತ ಕರಿತೀವಿ. 6.45 ಡಿಗ್ರಿ ಉತ್ತರ ಅಕ್ಷಾಂಶ. ಇನ್ನು ಭೂಭಾಗದ ತುದಿ ಎಲ್ಲಿಂದ ಪ್ರಾರಂಭ ಆಕೈತಪ್ಪ ಅಂತಂದ್ರೆ 8.4 ಉತ್ತರ ಅಕ್ಷಾಂಶದಿಂದ ಇಲ್ಲಿಂದ ಸ್ಟಾರ್ಟ್ ಆಕೈತಿ. ಸೊ ಈ ರೀತಿ ಇದು ಭಾರತದ ದಕ್ಷಿಣದ ಕೊನೆಯ ತುದಿ ಇಂದಿರಾ ಪಾಯಿಂಟ್. ಇನ್ನು ಭಾರತದ ಉತ್ತರದ ಕೊನೆಯ ತುದಿ ಯಾವುದಪ್ಪ ಅಂತಂದ್ರೆ ಲಡಾಖ್ನ ಇಂದಿರಾ ಕೋಲ್ ಅಂತ ಕರೀತಾರೆ. ಇಂದಿರಾ ಕೋಲ್ ಅಂತ ಕರೀತಾರೆ. ಸೊ ಇವೆರಡು ಅಂಶಗಳನ್ನು ನೀವು ಗಮನಿಸಬೇಕು. ಉತ್ತರದ ತುದಿ ಇಂದಿರಾ ಕೋಲ, ದಕ್ಷಿಣದ ತುದಿ ಇಂದಿರಾ ಪಾಯಿಂಟ್ ಅಂತ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಈಗೇನು ನಾವು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಸಂಭಾಷಕ ವೃತ್ತ ರೇಖೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ, ಆರ್ಕ್ಟಿಕ್ ವೃತ್ತ, ಅಂಟಾರ್ಕ್ಟಿಕ್ ವೃತ್ತ, ಉತ್ತರ ಧ್ರುವ, ದಕ್ಷಿಣ ಧ್ರುವ. ಸೊ ಈ ಭಾರತ ನಡು ಮಧ್ಯದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ಅಕ್ಷಾಂಶ ಐತಿ. ಅದು 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಸೊ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತ ದೇಶವನ್ನು ಏನು ಮಾಡ್ತದಪ್ಪ ಅಂತಂದ್ರೆ 2 ಸಮಭಾಗಗಳನ್ನಾಗಿ ವಿಂಗಡಿಸ್ತೈತಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ರೇಖಾಂಶ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಒಂದು ರೇಖಾಂಶ ಯಾವುದಪ್ಪ ಅಂತಂದ್ರೆ ಅಲಹಾಬಾದ್ ರೇಖೆ ಅಥವಾ ಪ್ರಯಾಗ್ರಾಜ್ ರೇಖೆ ಅಂತ ಕರೀತಾರೆ. ಇದು 82 ಪೂರ್ವ ರೇಖಾಂಶ ಅಂತ ಬರ್ತದೆ. ಇದು ಭಾರತದ ಆದರ್ಶ ಕಾಲಮಾನ ರೇಖೆ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ರೇಖೆ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಅಲಹಾಬಾದ್ ರೇಖೆ ಅಥವಾ ಪ್ರಯಾಗ್ರಾಜ್ ರೇಖೆ ಅಂತ ಕರೀತಾರೆ. ಸೊ ನಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಗುರುತಿಸ್ರಪ್ಪ ಅಂತಂದ್ರೆ ಈ ರೀತಿ ಅಡ್ಡಲಾಗಿ ಒಂದು ಗೆರೆ ಎಳಿಬೇಕು. ಮಧ್ಯಭಾಗದಲ್ಲಿ ಅಲಹಾಬಾದ್ ರೇಖೆ ಅಥವಾ 82 ಪೂರ್ವ ರೇಖಾಂಶ ಗುರುತಿಸ್ರಿಯಪ್ಪ ಅಂತಂದ್ರೆ ಮಧ್ಯದೊಳಗೆ, ಅಂದ್ರೆ ನೀವು ಮಧ್ಯದಂದ್ರೆ ಭಾಳ ಜನ ಇಲ್ಲಿ ಮಧ್ಯದ ಹೊಡಿತಾರೆ. ಆ ರೀತಿ ಅಲ್ಲ, ಯಾಕಂದರೆ ಭೂಭಾಗ ಸ್ವಲ್ಪ ಈ ಕಡೆ ನಮ್ಮ ಭಾರತ ದೇಶ ಹರಡಿಕೊಂಡಿರೋದ್ರಿಂದ ಮಧ್ಯಭಾಗ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಆಕೈತಿ. ಇದು ಭಾರತದ ಮಧ್ಯಭಾಗದಲ್ಲಿ ಕಂಡುಬರತಕ್ಕಂಥ ಒಂದು ರೇಖಾಂಶ ಅಲಹಾಬಾದ್ ರೇಖೆ. ಸೊ ಇಷ್ಟಾದ ನಂತರ ಇನ್ನು ಭಾರತದ ಭೂಗಡಿ. ಸೊ ಈ ರೀತಿ ಈ ಮೇಲ್ಗಡೆ ಭಾಗ ಏನಪ್ಪ ಅಂತಂದ್ರೆ ಇದೆಲ್ಲ ಏನೈತಂದ್ರೆ ಭೂಮಿಯನ್ನು ಹೊಂದಿಕೊಂಡಿರ್ತಕ್ಕಂಥ ಒಂದು ಪ್ರದೇಶ. ಇದಕ್ಕೆ ಏನು ಕರೀತಾರಪ್ಪ ಅಂತಂದ್ರೆ ಭೂಗಡಿ ಅಂತ ಕರೀತಾರೆ. ಸೊ ಒಟ್ಟು ಭೂಗಡಿ ಇಲ್ಲಿಂದ ಪ್ರಾರಂಭವಾಗಿ ಇದು ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂತಂದ್ರೆ 15,200 ಕಿಲೋಮೀಟರ್ ಭಾರತ ಭೂಗಡಿಯನ್ನು ಹೊಂದಿಕೊಂಡಿದೆ. 15,200 ಕಿಲೋಮೀಟರ್. ಇನ್ನು ಈ ಕಡೆಯಿಂದ ಈ ಕಡೆ ನಾವು ಇದು ಬಂದೇವಪ್ಪ ಅಂತಂದ್ರೆ ಇದಕ್ಕೆ ಕರಾವಳಿ ಪ್ರದೇಶ ಅಂತ ಕರೀತಾರೆ.
ಕರಾವಳಿ ಪ್ರದೇಶದ ಒಟ್ಟು ಉದ್ದ ಎಷ್ಟಪ್ಪ ಅಂತಂದ್ರೆ 6100 ಕಿಲೋಮೀಟರ್. ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಬಿಟ್ಟರೆ 6100 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಒಳಗೊಂಡೈತಿ. ಈ ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಭಾರತ ದೇಶಕ್ಕೆ ಸಂಬಂಧಪಟ್ಟಿದ್ದು. ಅವುಗಳನ್ನ ಹಿಡ್ಕೊಂಡ್ರೆ 7516.5 ಕಿಲೋಮೀಟರ್ನಷ್ಟು ಭಾರತ ಒಟ್ಟು ಕರಾವಳಿ ಪ್ರದೇಶವನ್ನು ಒಳಗೊಂಡಿದೆ ಅಂತ ನಾವು ಹೇಳಬೇಕು. ಇನ್ನು ಭಾರತ ದೇಶದ ನೆರೆ ರಾಷ್ಟ್ರಗಳು ಯಾವುವು? ಒಟ್ಟು ಭಾರತ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ 7. ಇನ್ನು ಭಾರತದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಎಷ್ಟು ರೀ? 2. ಒಟ್ಟು ನಮ್ಮ ನೆರೆ ರಾಷ್ಟ್ರಗಳು ಎಷ್ಟಪ್ಪ ಅಂತಂದ್ರೆ 7 + 2 9 ರಾಷ್ಟ್ರಗಳು ನಮ್ಮ ನೆರೆ ಹೊರೆ ರಾಷ್ಟ್ರಗಳು ಅಂತ ಕರಿತೀವಿ. ಸೊ ಇಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಂತ ಬರ್ತೈತಿ. ಇಲ್ಲಿ ಚೀನಾ, ನೇಪಾಳ್ ಮತ್ತು ಭೂತಾನ್ ಅಂತ ಬರ್ತೈತಿ. ಇಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ಅಂತ ಬರ್ತೈತಿ. ಕೊನೆಗೆ ಇಲ್ಲಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ದ್ವೀಪಗಳಂತ 2 ಬರ್ತೈತಿ. ಒಟ್ಟು 9 ರಾಷ್ಟ್ರಗಳು ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ಇಷ್ಟು ಭಾರತ ದೇಶದ ಭೌಗೋಳಿಕ ಸ್ಥಾನವನ್ನು ಕುರಿತು ಇಷ್ಟು ಅಂಶಗಳು ನಮಗೆ ನೆನಪಿಟ್ಕೊಳ್ಬೇಕು. ಸೊ ಇದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಕೈತಿ. ಎಲ್ಲಿ ಅರ್ಥ ಆಗೋದಿಲ್ಲ ಅಲ್ಲಿ ವಿಡಿಯೋವನ್ನು ಪೌಸ್ ಮಾಡಿ ನೀವು ಸ್ವಲ್ಪ ಗಮನಿಸಬೇಕು. ಸೊ ಭೂಗೋಳಶಾಸ್ತ್ರದ ಒಂದು ವಿಷಯಗಳನ್ನು, ಒಂದು ಪರಿಕಲ್ಪನೆಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡೇವಪ್ಪ ಅಂತಂದ್ರೆ ಅದು ಬಹಳ ಕಾಲ ಅದು ನಮಗೆ ನೆನಪಿಡ್ತೈತಿ. ಇದು ಒಂಥರ ಹೆಂಗಪ್ಪ ಅಂತಂದ್ರೆ ಸೈನ್ಸ್ ಇದ್ದಂಗೆ. ಭಾರತದ ಭೌಗೋಳಿಕ ಸ್ಥಾನದ ಕುರಿತು ಈಗಾಗಲೇ ನಾವು ವಿವರವಾಗಿ ಅಭ್ಯಾಸ ಮಾಡಿದ್ದೀವಿ. ಸೊ ಈಗ ಭಾರತದ ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಇವತ್ತು ನಾವು ವಿವರವಾಗಿ ಅಭ್ಯಾಸ ಮಾಡೋಣ. ಭಾರತದ ಒಟ್ಟು ಒಂದು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ಇಂಥ ಭಾರತದಲ್ಲಿ ವಿವಿಧ ಬೇರೆ ಬೇರೆ ರೀತಿಯ ಭೂಸ್ವರೂಪಗಳಿದ್ದರೂ ಕೂಡ ಒಟ್ಟಾರೆಯಾಗಿ ನಾವು ಈ ಪ್ರಾಕೃತಿಕ ಲಕ್ಷಣಗಳನ್ನು ನಾವು 4 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. ಆ 4 ಪ್ರಕಾರದ ಭೂಸ್ವರೂಪಗಳು ಭೂ ಇತಿಹಾಸದ ವಿವಿಧ ಅವಧಿಗಳಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಬೇರೆ ಬೇರೆ ಭೂಸ್ವರೂಪಗಳು. ಸೊ ಭಾರತದ ಪ್ರಾಕೃತಿಕ ಲಕ್ಷಣಗಳನ್ನು ನಾವು ಒಟ್ಟಾರೆಯಾಗಿ 4 ಪ್ರಕಾರವಾಗಿ ವಿಂಗಡಿಸಿದ್ದೀವಿ. ಅವು ಮೊದಲನೇದಾಗಿ ಉತ್ತರದ ಪರ್ವತಗಳು. ಸೊ ಇವುಗಳಿಗೆ ಹಿಮಾಲಯ ಪರ್ವತಗಳು ಅಂತಲೂ ಕೂಡ ನಾವು ಕರಿತೀವಿ. ಸೊ ಭಾರತದ ಮ್ಯಾಪ್ನಲ್ಲಿ ಉತ್ತರದ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಗ್ರೀನ್ ಭಾಗದಲ್ಲಿ ಏನು ನಾನು ಕಲರ್ ಮಾಡಿದ್ದೀನಲ್ಲ, ಇವೆಲ್ಲ ಈ ಭಾಗ ಏನಪ್ಪ ಅಂತಂದ್ರೆ ಉತ್ತರದ ಪರ್ವತಗಳು ಅಂತ ನಾವು ಕರಿತೀವಿ. ಇನ್ನು ಎರಡನೇ ಒಂದು ಪ್ರಾಕೃತಿಕ ಲಕ್ಷಣ ಯಾವುದಪ್ಪ ಅಂತಂದ್ರೆ ಉತ್ತರದ ಮಹಾಮೈದಾನ ಪ್ರದೇಶ. ಸೊ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರದೇಶ. ಮ್ಯಾಪ್ ಒಳಗೆ ನಮ್ಗೆ ಉತ್ತರದ ಮಹಾಮೈದಾನ ಎಲ್ಲಿ ಕಂಡು ಬರ್ತೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಈ ಭಾಗದಲ್ಲಿ ಇದು ಏನಪ್ಪ ಅಂತಂದ್ರೆ ಉತ್ತರದ ಮಹಾಮೈದಾನ ಅಂತ ನಾವು ಕರಿತೀವಿ. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ ನಾವು. ಸೊ ಪರ್ಯಾಯ ಪ್ರಸ್ಥಭೂಮಿ ಭಾರತದ ನಕ್ಷೆಯಲ್ಲಿ ಎಲ್ಲಿ ಕಂಡು ಬರ್ತೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಈ ಭಾಗದಲ್ಲಿ ಏನು ಕಂಡು ಬರ್ತದಲ್ಲ, ನಡುಭಾಗದಲ್ಲಿ, ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಸೊ ನಾಲ್ಕನೇದು ಕರಾವಳಿ ಮತ್ತು ದ್ವೀಪಗಳು ಅಂತ ನಾವು ಕರಿತೀವಿ. ಕರಾವಳಿ ಮತ್ತು ದ್ವೀಪಗಳು. ಸೊ ಕರಾವಳಿ ಪ್ರದೇಶ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಐತಿ, ಸಮುದ್ರದ ಅಥವಾ ಸಾಗರದ ಒಂದು ದಂಡೆಯ ಭಾಗ. ಈ ಸಮುದ್ರದ
ಒಂದು ದಂಡೆಯ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಕರಾವಳಿ ಪ್ರದೇಶ ಅಂತ ನಾವು ಕರಿತೀವಿ. ಸೊ ಇದು ಕರಾವಳಿ ಪ್ರದೇಶ. ಆನಂತರ ದ್ವೀಪಗಳು ಅಂದ್ರೆ ಲಕ್ಷದ್ವೀಪಗಳು ಈಗಾಗಲೇ ನಾವು ಅಭ್ಯಾಸ ಮಾಡೀವಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೂಡ ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೀವಿ. ಸೊ ಈ ರೀತಿ ಭೂ ಇತಿಹಾಸದ ಬೇರೆ ಬೇರೆ ಅವಧಿಗಳಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಈ ಭೂ ಸ್ವರೂಪಗಳನ್ನು ನಾವು ಒಟ್ಟಾರೆಯಾಗಿ ನಾವೇನು ಮಾಡೀವಪ್ಪ ಅಂತಂದ್ರೆ 4 ಭಾಗ ಮಾಡೀವಿ. ಒಂದನೇದು ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಪರ್ವತಗಳು, ಎರಡನೇದು ಉತ್ತರದ ಮೈದಾನ ಪ್ರದೇಶ ಅಥವಾ ಗಂಗಾ ನದಿ ಬಯಲು ಪ್ರದೇಶ ಅಂತಲೂ ಕೂಡ ನಾವು ಕರಿತೀವಿ. ಆಮೇಲೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ, ಇದು ಭಾಗ. ಇನ್ನು 4ನೇದು ಕರಾವಳಿ ಮತ್ತು ದ್ವೀಪಗಳು. ಈ ಭಾಗವನ್ನು ನಾವು ಒಟ್ಟಾರೆಯಾಗಿ 4 ಭಾಗಗಳನ್ನಾಗಿ ಮಾಡಿದ್ದೀವಿ. ಈಗ ನಾವು ಒಂದೊಂದಾಗಿ ಒಂದೊಂದು ಪ್ರಾಕೃತಿಕ ಲಕ್ಷಣಗಳನ್ನು ವಿವರವಾಗಿ ಅಭ್ಯಾಸ ಮಾಡ್ತಾ ಬರಬೇಕು. ಇವತ್ತಿನ ದಿವಸ ನಾವು ಈ ಉತ್ತರದ ಒಂದು ಏನು ಪರ್ವತಗಳದಾವಲ್ಲ, ಹಿಮಾಲಯ ಪರ್ವತಗಳ ಬಗ್ಗೆ ಇವತ್ತು ನಾವು ವಿವರವಾಗಿ ಅಭ್ಯಾಸ ಮಾಡೋಣ. ಹಂಗಾರೆ ಈ ಉತ್ತರದ ಪರ್ವತಗಳು ಭಾರತದ ಮ್ಯಾಪಲ್ಲಿ ನಿಮಗೆ ಎಲ್ಲಿ ಕಂಡು ಬರ್ತಾವ ಅನ್ನೋದು ನಿಮಗೆ ಗೊತ್ತಾಯಿತು. ಇಂಥ ಉತ್ತರದ ಪರ್ವತಗಳು ಅಥವಾ ಹಿಮಾಲಯ ಪರ್ವತಗಳು ಇಲ್ಲಿ ಪಾಮೀರ್ ಗ್ರಂಥಿ ಅಂತ ಐತಿ. ಈ ಪಾಮೀರ್ ಗ್ರಂಥಿಯಿಂದ ಹಿಡ್ಕೊಂಡು ಅರುಣಾಚಲ ಪ್ರದೇಶದವರೆಗೆ ಒಟ್ಟು 2500 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಒಟ್ಟಾರೆ ಹಿಮಾಲಯ ಪರ್ವತಗಳ ಉದ್ದ 2500 ಕಿಲೋಮೀಟರ್. ಈ ಹಿಮಾಲಯ ಪರ್ವತಗಳು ಒಂದು ಟೈಪ್ ಏನಪ್ಪ ಅಂತಂದ್ರೆ ಮಡಿಕೆ ಪರ್ವತಗಳು. ಒಂದು ಪೇಪರ್ ತೆಗೆದುಕೊಳ್ತೀವಿ, ಆ ಪೇಪರನ್ನು ಹಿಂಗೆ ನಾವು ಇದನ್ನು ಮಾಡ್ದಾಕಾರ ನಡವರ್ಕ ಮಡಿಕೆ ಬರ್ತಾವೆ ನೋಡ್ರಿ, ಆ ಟೈಪ್ ಇರತಕ್ಕಂಥ ಪರ್ವತಗಳಿಗೆ ನಾವು ಮಡಿಕೆ ಪರ್ವತಗಳು ಅಂತ ಕರಿತೀವಿ. ಈ ಉತ್ತರದ ಪರ್ವತಗಳನ್ನು ನಾವು 3 ಪ್ರಕಾರವಾಗಿ ವಿಂಗಡಿಸಬಹುದು. ಮೊದಲನೇದು ಯಾವುದಪ್ಪ ಅಂತಂದ್ರೆ ಶಿವಾಲಿಕ್ ಬೆಟ್ಟಗಳು ಅಂತ ನಾವು ಕರಿತೀವಿ. ಶಿವಾಲಿಕ್ ಬೆಟ್ಟಗಳು ಅಂದ್ರೆ ಇಡೀ ಹಿಮಾಲಯ ಪರ್ವತದೊಳಗೆ ಅತಿ ದಕ್ಷಿಣದ ಕೆಳಭಾಗದಲ್ಲಿರ್ತಕ್ಕಂಥ ಪರ್ವತಗಳಿಗೆ ಅಥವಾ ಬೆಟ್ಟಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಶಿವಾಲಿಕ್ ಬೆಟ್ಟಗಳು ಅಂತ ನಾವು ಕರಿತೀವಿ. ಇದಕ್ಕೆ ಶಿವಾಲಿಕ್ ಬೆಟ್ಟಗಳಿಗೆ ಇನ್ನೊಂದು ಹೆಸರಿಂದ ಕರಿಬೋದು. ಅದ್ಯಾವುದಪ್ಪ ಅಂತಂದ್ರೆ ಪಾದ ಬೆಟ್ಟಗಳು ಅಂತಲೂ ಕೂಡ ನಾವು ಕರಿಬಹುದು. ಪಾದ ಬೆಟ್ಟಗಳು. ಸೊ ಈ ರೀತಿಯಾಗಿರ್ತಕ್ಕಂಥ ಹಿಮಾಲಯ ಪರ್ವತದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಕೊನೆಯ ಪಾದದ ಅಡಿಯಲ್ಲಿರ್ತಕ್ಕಂಥ ಬೆಟ್ಟಗಳಿಗೆ ನಾವು ಪಾದ ಬೆಟ್ಟಗಳಂತ ಕರಿತೀವಿ. ಇವುಗಳ ಸರಾಸರಿ ಎತ್ತರ, ಈ ಶಿವಾಲಿಕ್ ಬೆಟ್ಟಗಳ ಸರಾಸರಿ ಎತ್ತರ ಎಷ್ಟಪ್ಪ ಅಂತಂದ್ರೆ 600ರಿಂದ 1500 ಮೀಟರ್ ಸರಾಸರಿ ಎತ್ತರ. ಅಂದ್ರೆ ಈ ಸಮುದ್ರದ ಮಟ್ಟ ಏನೈತಲ್ಲ, ಈ ಸಮುದ್ರದ ಮಟ್ಟದಿಂದ ಇವುಗಳ ಸರಾಸರಿ ಎತ್ತರ ಎಷ್ಟಪ್ಪ ಅಂತಂದ್ರೆ 600ರಿಂದ 1500 ಮೀಟರ್ ಎತ್ತರವನ್ನು ಹೊಂದಿದೆ. ಆನಂತರ ಇಲ್ಲಿ ಈ ಶಿವಾಲಿಕ್ ಬೆಟ್ಟಗಳಲ್ಲಿ ಕೆಲವೊಂದಿಷ್ಟು ಮೈದಾನ ಪ್ರದೇಶಗಳಿವೆ. ಆ ಸಮತಟ್ಟಾದ ಮೈದಾನ ಪ್ರದೇಶವನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಡೂನ್ಗಳೆಂದು ಕರೆಯುತ್ತೇವೆ. ಸೊ ಉದಾಹರಣೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಡೆಹ್ರಾಡೂನ್ ಭಾರತದ ಒಂದು ಮ್ಯಾಪ್ನಲ್ಲಿ ಎಲ್ಲಿ ಬರ್ತದೆಪ್ಪ ಅಂತಂದರೆ ಇದು ಡೆಹ್ರಾಡೂನ್ ಅಂತ ನಾವು ಕರಿತೀವಿ. ಸೊ ಇದು ಶಿವಾಲಿಕ್ ಬೆಟ್ಟಗಳಲ್ಲಿರ್ತಕ್ಕಂಥ ಒಂದು ಸಮತಟ್ಟಾದ ಮೈದಾನ ಪ್ರದೇಶ. ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಅನೇಕ ಡೂನ್ಗಳದವ. ಕೋಟಾ ಡೂನ್, ಪಾಟ್ಲಿ ಡೂನ್, ಚೌಕಾಂಬಾ ಡೂನ್, ಆಮೇಲೆ ಉದಾಂಪುರ್ ಡೂನ್, ಈ ರೀತಿ ಅನೇಕ ಡೂನ್ಗಳು ಇಲ್ಲಿ ನಮಗೆ ಕಂಡುಬರುತ್ತವೆ. ಇನ್ನು ಈ ಹಿಮಾಲಯ ಪರ್ವತದ 2ನೇ ಭಾಗ, ಈಗಾಗಲೇ ನಾವು 1ನೇ ಭಾಗ ಹಿಮಾಲಯದ ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಅಭ್ಯಾಸ ಮಾಡೀವಿ. ಇನ್ನು 2ನೇ ಭಾಗ ಯಾವುದಪ್ಪ ಅಂತಂದ್ರೆ ಮಧ್ಯ ಹಿಮಾಲಯ ಅಂತ ಕರೀತಾರೆ. ಮಧ್ಯ ಹಿಮಾಲಯ ಅಂದ್ರೆ ಈ ಮಧ್ಯ ಹಿಮಾಲಯ ಅಂದ್ರೆ ಈ ಪಾದ ಬೆಟ್ಟಗಳು ಮತ್ತು ಮೇಲ್ಗಡೆ ಇರತಕ್ಕಂಥ ಹಿಮಾದ್ರಿ ಅಥವಾ ಮಹಾಹಿಮಾಲಯ, ಈ ಮಹಾಹಿಮಾಲಯ
ಮತ್ತು ಶಿವಾಲಿಕ್ ಬೆಟ್ಟಗಳ ಮಧ್ಯದಲ್ಲಿ ಕಂಡುಬರತಕ್ಕಂಥ ಈ ಪರ್ವತಗಳಿಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ಮಧ್ಯ ಹಿಮಾಲಯ ಅಂತ ನಾವು ಕರಿತೀವಿ. ಸೊ ಈ ಮಧ್ಯ ಹಿಮಾಲಯಕ್ಕೆ ನಾವು ಇನ್ನೊಂದು ಹೆಸರಿಂದ ಕರಿತೀವಿ, ಅದಕ್ಕೇನಪ್ಪ ಅಂತಂದ್ರೆ ಹಿಮಾಚಲ ಅಂತಲೂ ಕೂಡ ಕರಿತೀವಿ, ಹಿಮಾಚಲ. ಸೊ ಈ ಮಧ್ಯ ಹಿಮಾಲಯದ ಒಟ್ಟು ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ 3600 ಕಿಲೋಮೀಟರ್ನಿಂದ 3600 ಮೀಟರ್ದಿಂದ 4500 ಮೀಟರ್ದವರೆಗೆ ಒಟ್ಟು ಸರಾಸರಿ ಎತ್ತರವನ್ನು ಹೊಂದಿದೆ. ಇದರ ಅಗಲ ಇದು ಈ ರೀತಿಯಾಗಿರ್ತಕ್ಕಂಥ ಸರಾಸರಿ ಎತ್ತರ 3600 ಮೀಟರಿಂದ 4500 ಮೀಟರ್ ಸರಾಸರಿ ಎತ್ತರ, ಎಲ್ಲಿಂದ? ಈ ಸಮುದ್ರದ ಮಟ್ಟದಿಂದ. ಇನ್ನು ಇದರ ಅಗಲ ಎಷ್ಟಪ್ಪ ಅಂತಂದ್ರೆ 60ರಿಂದ 80 ಕಿಲೋಮೀಟರ್, 60ರಿಂದ 80 ಕಿಲೋಮೀಟರ್. ಇದು ಮೀಟರ್, ಇದು ಸರಾಸರಿ ಎತ್ತರ, ಎತ್ತರ ಸರಾಸರಿ. ಅಗಲ ಇದು ಕಿಲೋಮೀಟರ್, ಅಂದರೆ 60ರಿಂದ 80 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಆನಂತರ ಈ ಮಧ್ಯ ಹಿಮಾಲಯದಲ್ಲಿ ಅನೇಕ ಸಮಾನಾಂತರ ಶ್ರೇಣಿಗಳಿವೆ. ಉದಾಹರಣೆಗೆ ಪೀರ್ ಪಂಜಾಳ ಶ್ರೇಣಿ ಅಂತ ಐತಿಲ್ಲಿ, ಪೀರ್ ಪಂಜಾಳ ಶ್ರೇಣಿ ಅಥವಾ ಮಹಾಭಾರತ ಶ್ರೇಣಿ, ಮಹಾಭಾರತ ಶ್ರೇಣಿ. ಈ ರೀತಿಯಾಗಿರ್ತಕ್ಕಂಥ ಪೀರ್ ಪಂಜಾಳ, ಮಹಾಭಾರತ ಶ್ರೇಣಿ, ನಾಗತಿಬ್ಬ, ಮುಸ್ಸೋರಿ, ಈ ರೀತಿಯ ಮುಂತಾದ ಅನೇಕ ಒಂದು ಶ್ರೇಣಿಗಳು ಇಲ್ಲಿ ನಮಗೆ ಕಂಡುಬರ್ತವೆ. ಇನ್ನು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಣಿವೆಗಳು ಕಂಡುಬರ್ತವೆ. ಎರಡು ಪರ್ವತಗಳ ಮಧ್ಯದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ಕಣಿವೆ ಅಂತ ಕರಿತೀವಿ. ಅಲ್ಲಿ ಅನೇಕ ಕಣಿವೆಗಳು ಬರ್ತವೆ. ಕಾಂಗ್ರಾ ಮತ್ತು ಕುಲು ಅಂತ ಎರಡು ಒಂದು ಕಣಿವೆಗಳು ಇಲ್ಲಿ ಕಂಡುಬರ್ತವೆ. ಆನಂತರ ಇಲ್ಲಿ ಮಧ್ಯ ಹಿಮಾಲಯದಲ್ಲಿ ಅನೇಕ ಗಿರಿಧಾಮಗಳು ಕಂಡುಬರ್ತವೆ. ಗಿರಿಧಾಮಗಳಂದರೆ ಬೆಟ್ಟ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕಂಥ ಪ್ರದೇಶಗಳಿಗೆ ನಾವು ಗಿರಿಧಾಮಗಳಂತ ಕರಿತೀವಿ. ಉದಾಹರಣೆ ಸಿಮ್ಲಾ ಅಂತ ಪ್ರದೇಶ ಐತಿ, ಇದು ಒಂದು ಗಿರಿಧಾಮ. ಈ ರೀತಿಯಾಗಿರ್ತಕ್ಕಂಥ ಸಿಮ್ಲಾ, ಮಸೂರಿ, ನೈನಿತಾಲ್, ರಾಣಿಖೇತ್, ಡಾರ್ಜಿಲಿಂಗ, ಈ ರೀತಿ ಅನೇಕ ಒಂದು ಗಿರಿಧಾಮಗಳಲ್ಲಿ ಕಂಡುಬರ್ತವೆ. ಬೇಸಿಗೆ ಕಾಲದಲ್ಲಿ ಕೆಲವೊಂದಿಷ್ಟು ಶ್ರೀಮಂತರು ಆ ಒಂದು ಗಿರಿಧಾಮಗಳಲ್ಲಿ ಹೋಗಿ ಅಲ್ಲಿ ವಾಸ ಮಾಡಿ ಮತ್ತು ವಾಪಸ್ ಬರ್ತಕ್ಕಂಥ ಉದಾಹರಣೆಗಳು ನಾವು ಸಾಕಷ್ಟು ನೋಡಿದ್ದೀವಿ. ಇನ್ನು ಮೂರನೇದು ಯಾವುದಪ್ಪ ಅಂತಂದ್ರೆ ಮಹಾ ಹಿಮಾಲಯ. ಮಹಾ ಹಿಮಾಲಯ, ಈ ಮಹಾ ಹಿಮಾಲಯಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಹಿಮಾದ್ರಿ ಅಂತಲೂ ಕೂಡ ಕರಿತೀವಿ. ಯಾಕೆ ಹಿಮಾದ್ರಿ ಅಂತ ಕರಿತೀವಪ್ಪ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರದೇಶ ಯಾವಾಗಲೂ ಹಿಮದಿಂದ ಇರುವುದರಿಂದ ನಾವೇನು ಕರಿತೀವಪ್ಪ ಅಂತಂದ್ರೆ ಹಿಮಾದ್ರಿ ಅಂತ ಕರಿತೀವಿ. ಸೊ ಈ ಒಂದು ಮಹಾ ಹಿಮಾಲಯ ಈ ಭಾಗದಲ್ಲಿ ಟೋಟಲ್ ಎಲ್ಲಕ್ಕಿಂತ ಮೇಲ್ಭಾಗದಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರದೇಶಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಮಹಾ ಹಿಮಾಲಯ ಅಂತ ಕರಿತೀವಿ. ಈ ಮಹಾ ಹಿಮಾಲಯದ ಸರಾಸರಿ ಎತ್ತರ 6000ದಿಂದ 8000 ಮೀಟರ್ ಸರಾಸರಿ ಎತ್ತರವಾಗಿರ್ತಕ್ಕಂಥ ಪರ್ವತಗಳನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪರ್ವತ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಪರ್ವತ ಯಾವುದಪ್ಪ ಅಂತಂದ್ರೆ ಮೌಂಟ್ ಎವರೆಸ್ಟ್. ಸೊ ಮೌಂಟ್ ಎವರೆಸ್ಟ್ ಎಲ್ಲಿ ಕಂಡು ಬರ್ತೈತೆ ಅನ್ನೋದು ನಮಗೆ ಭಾರತದ ಮ್ಯಾಪ್ ಒಳಗೆ ನಮಗೆ ಗೊತ್ತಿರಬೇಕು. ಈ ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟಪ್ಪ ಅಂತಂದ್ರೆ 8848 ಮೀಟರ್. ಇದು ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಪರ್ವತ. ನೇಪಾಳ ಮತ್ತು ಟಿಬೆಟ್ನ ಮಧ್ಯದಲ್ಲಿ ನಮಗೆ ಕಂಡುಬರ್ತೈತಿ. ಇನ್ನು ಭಾರತ ದೇಶದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪರ್ವತ ಯಾವುದಪ್ಪ ಅಂತಂದ್ರೆ K2, ಮೌಂಟ್ ಗಾಡ್ವಿನ್ ಆಸ್ಟಿನ್. ಸೊ ಇದು ಭಾರತದೊಳಗೆ ಇಲ್ಲಿ ಕಂಡುಬರ್ತೈತಿ. ಮೌಂಟ್ ಎವರೆಸ್ಟ್ ಕಂಡುಬರತಕ್ಕಂಥ ಪ್ರದೇಶ ಎಲ್ಲಿಪ್ಪ ಅಂತಂದ್ರೆ ಇಲ್ಲಿ. ಈ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್ ಇದು ಕಂಡುಬರತಕ್ಕಂಥ ಇದರ ಎತ್ತರ ಎಷ್ಟಪ್ಪ ಅಂತಂದ್ರೆ 8611 ಮೀಟರ್ ಇದರ ಎತ್ತರ. ಸೊ ಪ್ರಪಂಚದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಕೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತ ಹಾಕಬೇಕು.
ಭಾರತ ದೇಶದ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದ್ರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಅಂತ ನಾವು ಗುರುತಿಸ್ಬೇಕು. ಸೊ ಈ ರೀತಿಯಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್, ಮೌಂಟ್ ಗಾಡ್ವಿನ್ ಆಸ್ಟಿನ್, ಹಿಂಗೆ ಅನೇಕ ದೊಡ್ಡ ದೊಡ್ಡ ಪರ್ವತಗಳದವ. ಕಾಂಚನಗಂಗಾ, ಢವಳಗಿರಿ, ನಂದಾದೇವಿ, ಗೌರೀಶಂಕರ, ಈ ರೀತಿ ಪ್ರಮುಖವಾಗಿರ್ತಕ್ಕಂಥ ಶಿಖರಗಳು ಇಲ್ಲಿ ಕಂಡುಬರ್ತವೆ. ಇನ್ನು ಇಲ್ಲಿ ಇನ್ನೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತಂದ್ರೆ ಇಲ್ಲಿ ಹಿಮನದಿಗಳು ಕಂಡುಬರ್ತವೆ. ಹಿಮನದಿಗಳು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹಿಮನದಿ ಯಾವುದಪ್ಪ ಅಂತಂದ್ರೆ ಗಂಗೋತ್ರಿ ಎಂಬ ಹಿಮನದಿ, ಗಂಗಾ ನದಿಯ ಉಗಮ ಸ್ಥಾನ. ಇಲ್ಲಿ ಆ ಗಂಗೋತ್ರಿ ಎಂಬ ಹಿಮನದಿಯಲ್ಲಿ ಗಂಗಾ ನದಿ ಹುಟ್ಟಿ ಮುಂದೆ ಮೈದಾನ ಪ್ರದೇಶಕ್ಕೆ ಹರಿದು ಮುಂದೆ ಏನಾಗ್ತದಪ್ಪ ಅಂತಂದರೆ ಅದು ಬಂಗಾಳ ಕೊಲ್ಲಿಗೆ ಬಂದು ಸೇರ್ತೈತಿ. ಗಂಗೋತ್ರಿ ಎಂಬ ಹಿಮನದಿ ಈ ಮಹಾ ಹಿಮಾಲಯದಲ್ಲಿ ಐತಿ. ಈ ರೀತಿ ಅನೇಕ ಅಲ್ಲಿ ಹಿಮನದಿಗಳು ನಮಗೆ ಕಂಡು ಬರ್ತವೆ. ಆನಂತರ ಅಲ್ಲಿ ಅನೇಕ ಕಣಿವೆ ಮಾರ್ಗಗಳದವ. ಅವು ಒಂದು ಉತ್ತರದ ಅತ್ಯಂತ ಆಕರ್ಷಕ ಪ್ರವಾಸಿ ಸ್ಥಳಗಳದವ ಮತ್ತು ಅದೊಂದು ಉತ್ತಮವಾಗಿರ್ತಕ್ಕಂಥ ಸಂಚಾರಕ್ಕೆ ಅವು ಯೋಗ್ಯ ಆಗಿದವ. ಅವು ಕಣಿವೆ ಮಾರ್ಗಗಳಂತ ಕರಿತೀವಿ. ಆ ಕಣಿವೆ ಮಾರ್ಗಗಳ ಉದಾಹರಣೆ ಕಾಶ್ಮೀರದ ಬುರ್ಜಿಲಾ, ಜೋಜಿಲಾ ಅಂತ ನಾವು ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಕಣಿವೆ ಮಾರ್ಗಗಳ ಅಲ್ಲಿ ಅದಾವ. ಈ ಮಹಾ ಹಿಮಾಲಯದ ಮೇಲ್ಗಡೆ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಹೊರ ಹಿಮಾಲಯ ಅಂತಲೂ ಕರಿತೀವಿ. ಅಲ್ಲಿ ಅನೇಕ ಕಾರಕೋರಂ ಪರ್ವತ ಶ್ರೇಣಿ ಐತಿ. ಆನಂತರ ಇಲ್ಲಿ ಕೈಲಾಸ ಪರ್ವತ ಅಂತ ಐತಿ. ನಮ್ಮ ಹಿಂದೂ ಧರ್ಮದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಪ್ರವಾಸಿ ಒಂದು ಸ್ಥಾನ. ಮತ್ತು ಕೈಲಾಸ ಪರ್ವತಕ್ಕೆ ಹೋಗಿ ಬಂದೇವಪ್ಪ ಅಂತಂದ್ರೆ ನಮಗೆ ಮುಕ್ತಿ ಸಿಗತೈತಿ ಅಂತ ತಿಳ್ಕೊಂಡು ಭಾಳಷ್ಟು ಜನ ನಂಬ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಹಿಮಾಲಯ ಪರ್ವತಗಳನ್ನು ನಾವು 3 ಭಾಗ ಮಾಡೀವಿ. ಒಂದನೇದ್ದು ಪಾದ ಬೆಟ್ಟಗಳು ಅಥವಾ ಶಿವಾಲಿಕ್ ಬೆಟ್ಟಗಳು, ಎರಡನೇದು ಮಧ್ಯ ಹಿಮಾಲಯ ಅಥವಾ ಹಿಮಾಚಲ, ಮೂರನೇದು ಮಹಾ ಹಿಮಾಲಯ ಅಥವಾ ಹಿಮಾದ್ರಿ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಈ ಉತ್ತರದ ಮೈದಾನಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಭೂಸ್ವರೂಪವನ್ನು ಹೊಂದಿದೆ. ಇನ್ನು ಹಿಮಾಲಯ ಪರ್ವತದ ಒಂದು ಮಹತ್ವವನ್ನು ಕೇಳ್ತಾರೆ. ಇನ್ನು ಹಿಮಾಲಯ ಪರ್ವತದ ಮಹತ್ವ, ಇದರ ಉಪಯೋಗಗಳೇನೇನು? ಫಸ್ಟ್ ಆಫ್ ಆಲ್ ನೋಡ್ರಿ, ಇದರ ಮೊದಲನೇ ಮಹತ್ವ ಏನಪ್ಪ ಅಂತಂದ್ರೆ ಇದು ನಮ್ಮ ದೇಶದ ಒಂದು ರಕ್ಷಣಾ ಗಡಿಯಂತೆ ಕೆಲಸ ನಿರ್ವಹಿಸ್ತೈತಿ. ಈ ಕಡೆ ಮೇಲಿನಿಂದ ನಮ್ಮ ದೇಶದೊಳಗೆ ಯಾರೂ ಒಳಗೆ ಬರಾಕ ಇದು ಒಂಥರ ಹೆಂಗಪ್ಪ ಅಂದ್ರೆ ಕಂಪೌಂಡ್ ಗೋಡೆ ಇದ್ದಂಗೆ, ಇದು ಒಂಥರ ರಕ್ಷಣಾ ಗೋಡೆ ಇದ್ದಂಗೆ. ಇದು ಮೊದಲನೇ ಉಪಯೋಗ, ಒಂದು ರಕ್ಷಣೆ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಗೋಡೆ ಇದ್ದಂಗೆ ಇದು. ಇನ್ನು ಎರಡನೇದೇನಪ್ಪ ಅಂತಂದ್ರೆ ಶೀತ ಗಾಳಿ, ಅಂದ್ರೆ ಮಧ್ಯ ಏಷ್ಯಾದಲ್ಲಿ ಶೀತ ಗಾಳಿ ಬೀಸ್ತೈತಿ. ಆ ಶೀತ ಗಾಳಿ ಭಾರತದ ಒಳಗೆ ಬಿಡ್ಲಾರ್ದಂಗೆ ಇದು ನಮ್ಮನ್ನೇನು ಮಾಡ್ತದಪ್ಪ ಅಂದ್ರೆ ರಕ್ಷಣೆ ಮಾಡೈತಿ, ಶೀತ ಗಾಳಿಯನ್ನು ತಡೆಗಟ್ತೈತಿ. ಇನ್ನು ಮೂರನೇ ಮಹತ್ವ ಏನಪ್ಪ ಅಂತಂದ್ರೆ ಅನೇಕ ನದಿಗಳ ಉಗಮ ಸ್ಥಾನ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗಂಗಾ ನದಿ, ಬ್ರಹ್ಮಪುತ್ರ ನದಿ, ಸಿಂಧೂ ನದಿ, ಈ ಎಲ್ಲ ನದಿಗಳ ಉಗಮ ಸ್ಥಾನ ಎಲ್ಲಿದೆವಪ್ಪ ಅಂತಂದ್ರೆ ಈ ಹಿಮಾಲಯ ಪರ್ವತಗಳಲ್ಲಿ ಉಗಮ ಸ್ಥಾನ ಅದಾವ. ಈ ಹಿಮಾಲಯ ಪರ್ವತಗಳಿರೋದ್ರಿಂದ ಈ ಮೈದಾನ ಪ್ರದೇಶಗಳಲ್ಲಿರ್ತಕ್ಕಂತಹ ನದಿಗಳು ವರ್ಷ ಪೂರ್ತಿ ಹರಿತವ. ಅಂದ್ರೆ ಮಳೆಗಾಲದಲ್ಲಿ ಮಳೆಯಾಗಿ ಹರಿತವ, ಬೇಸಿಗೆ ಕಾಲದಲ್ಲಿ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಹಿಮ ಕರಿಗಿ ಬೇಸಿಗೆ ಕಾಲದಲ್ಲಿ ಇಲ್ಲಿರ್ತಕ್ಕಂಥ ನದಿಗಳು ಹರಿತವ. ಸೊ ಈ ರೀತಿ ರಕ್ಷಣೆ ಕೊಡ್ತವ, ಶೀತ ಗಾಳಿಯನ್ನು ತಡೆಗಟ್ತೈತಿ, ನದಿಗಳ ಉಗಮ ಸ್ಥಾನ ಐತಿ. ಇನ್ನು ಮೂರನೇದು ಜಲ ವಿದ್ಯುತ್ ಶಕ್ತಿಗೆ ಬಹಳ ಉಪಯೋಗಕಾರಿಯಾಗೈತಿ. ಅಂದ್ರೆ ಇಲ್ಲಿ ಅನೇಕ ಒಂದು ಜಲ ವಿದ್ಯುತ್ ಶಕ್ತಿಯನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ಬೋದು. ಇನ್ನು ಅನೇಕ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಆಶ್ರಯ ಸ್ಥಾನವನ್ನು ಕೊಡ್ತೈತಿ. ವಿವಿಧ ರೀತಿಯ ಸಸ್ಯಗಳಿಗೆ, ಒಂದು ಪ್ರಾಣಿಗಳಿಗೆ ಆಶ್ರಯ ಸ್ಥಾನವನ್ನು ಕೊಟ್ಟೈತಿ. ಆನಂತರ ಅನೇಕ ಆಯುರ್ವೇದದ ಗಿಡಮೂಲಿಕೆಗಳು ನಮಗೆ ಇಲ್ಲಿ ಕಂಡು ಬರ್ತವೆ. ಆಮೇಲೆ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ಉಪಯೋಗ ಏನಪ್ಪ ಅಂತಂದ್ರೆ ಇದೊಂಥರ ಪ್ರವಾಸೋದ್ಯಮ ಸ್ಥಾನ ಆಗೈತಿ. ಆಮೇಲೆ ಹಿಂದೂಗಳ ಒಂದು ಧಾರ್ಮಿಕ ಕ್ಷೇತ್ರಗಳದಾವ, ಅನೇಕ ಒಂದು ದೇವಾಲಯಗಳದಾವ.
ಈ ರೀತಿಯಾಗಿರ್ತಕ್ಕಂಥ ಹಿಮಾಲಯ ಪರ್ವತಗಳ ಮಹತ್ವವನ್ನು ಬರೀರಿ ಅಂತಂದ್ರೆ ಈ ನಮಗೆ ರಕ್ಷಣೆಯನ್ನು ಕೊಡ್ತೈತಿ, ಶೀತ ಗಾಳಿಯನ್ನು ತಡೆಗಟ್ತೈತಿ, ನದಿಗಳ ಉಗಮ ಸ್ಥಾನ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಸಹಾಯಕಾರಿಯಾಗೈತಿ, ಅನೇಕ ಸಸ್ಯ ಮತ್ತು ಪ್ರಾಣಿ ವರ್ಗಗಳಿಗೆ ಆಶ್ರಯ ಸ್ಥಾನ ಆಗೈತಿ, ಆಯುರ್ವೇದಿಕ ಗಿಡಮೂಲಿಕೆಗಳದವ, ಪ್ರಮುಖ ಪ್ರವಾಸೋದ್ಯಮ ಸ್ಥಳ ಐತಿ, ಆನಂತರ ಹಿಂದೂ ಧರ್ಮದ ಅನೇಕ ಧಾರ್ಮಿಕ ಒಂದು ಸ್ಥಳಗಳು ಅಲ್ಲಿ ಕಂಡು ಬರ್ತವೆ. ಇವು ಹಿಮಾಲಯ ಪರ್ವತದ ಮಹತ್ವ ಅಂತ ನಾವು ಹೇಳ್ಬೋದು. ಈಗ ಎರಡನೇದಾಗಿರ್ತಕ್ಕಂಥ ಉತ್ತರದ ಮಹಾಮೈದಾನ ಅಂತ ಕರೀತಾರೆ. ಉತ್ತರದ ಮಹಾಮೈದಾನ. ಸೊ ಈ ಉತ್ತರದ ಮಹಾಮೈದಾನ ಭಾರತದ ನಕ್ಷೆಯಲ್ಲಿ ಇಲ್ಲಿ ಬರ್ತದೆ. ಈ ಪ್ರದೇಶವನ್ನು ಉತ್ತರ ಭಾರತದ ಮಹಾಮೈದಾನ ಎಂದು ಕರೆಯುತ್ತೇವೆ. ಸೊ ಈ ಉತ್ತರ ಭಾರತದ ಮಹಾಮೈದಾನವನ್ನು ಸಟ್ಲೇಜ್ ಮತ್ತು ಗಂಗಾ ನದಿ ಬಯಲು ಪ್ರದೇಶ ಅಂತಲೂ ಕೂಡ ನಾವು ಕರಿತೀವಿ. ಯಾಕಂದ್ರೆ ಇಲ್ಲಿ ಸಟ್ಲೇಜ್ ನದಿ ಹರಿತೈತಿ, ಇಲ್ಲಿ ಗಂಗಾ ನದಿ ಹರಿಯುವುದರಿಂದ ಈ ಸಟ್ಲೇಜ್ ಮತ್ತು ಗಂಗಾ ನದಿ ಬಯಲು ಪ್ರದೇಶ ಕೂಡ ಅಂತಲೂ ಕರಿತೀವಿ. ಸೊ ಇದು ಈ ಸಿಂಧೂ ನದಿಯ ಈ ಪ್ರದೇಶದಿಂದ ಬ್ರಹ್ಮಪುತ್ರ ನದಿಯ ಒಂದು ಕಣಿವೆ ಪ್ರದೇಶದವರೆಗೆ ಒಟ್ಟು 2400 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಸೊ ಇದರ ಅಗಲ 70ರಿಂದ 500 ಕಿಲೋಮೀಟರ್. 70ರಿಂದ 500 ಕಿಲೋಮೀಟರ್ ಅಗಲ, 2400 ಕಿಲೋಮೀಟರ್ ಇದು ಉದ್ದ. ಇದು ಒಟ್ಟಾರೆಯಾಗಿ ಮೇಲ್ಗಡೆ ಇರತಕ್ಕಂಥ ಹಿಮಾಲಯ ಪರ್ವತಗಳು, ಆಮೇಲೆ ಕೆಳಗಡೆ ಪರ್ಯಾಯ ಪ್ರಸ್ಥಭೂಮಿ ಐತೆ. ಈ ಪರ್ಯಾಯ ಪ್ರಸ್ಥಭೂಮಿ ಮತ್ತು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿ ಕಂಡುಬರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಉತ್ತರದ ಮಹಾಮೈದಾನ ಪ್ರದೇಶ. ಇದು ಮೈದಾನ ಪ್ರದೇಶವಿರುವುದರಿಂದ, ಸಮತಟ್ಟಾಗಿರುವುದರಿಂದ ಮತ್ತು ಇದರ ಜೊತೆಗೆ ಇಲ್ಲಿ ಹೆಚ್ಚಾಗಿ ಮೆಕ್ಕಲು ಮಣ್ಣು ಹೊಂದಿರುವುದರಿಂದ ಕೃಷಿಗೆ, ಆನಂತರ ಸಾರಿಗೆ ಸಂಪರ್ಕಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಇರುವುದರಿಂದ ಈ ಪ್ರದೇಶವನ್ನು ನಾವು ಒಟ್ಟಾರೆಯಾಗಿ ಭಾರತದ ಹೃದಯ ಭಾಗ ಎಂದು ಕರೆಯುತ್ತೇವೆ. ಸೊ ಇಡೀ ಜನಸಂಖ್ಯೆಯ, ಭಾರತದ ಒಟ್ಟು ಜನಸಂಖ್ಯೆಯ 40% ಜನಸಂಖ್ಯೆ ಎಲ್ಲಿ ವಾಸ ಮಾಡ್ತೈತಪ್ಪ ಅಂತಂದ್ರೆ ಈ ಪ್ರದೇಶದಲ್ಲಿ ವಾಸ ಮಾಡ್ತೈತಿ. ಇಲ್ಲಿ ವರ್ಷ ಪೂರ್ತಿ ನದಿಗಳು ತುಂಬಿ ಹರಿತವ, ಉತ್ತಮವಾಗಿರ್ತಕ್ಕಂಥ ಮಣ್ಣೈತಿ, ಸಮತಟ್ಟಾಗಿರುವುದರಿಂದ ಸಾರಿಗೆ ಸಂಪರ್ಕ, ಕೈಗಾರಿಕೆಗಳಿಗೆ ಹೆಚ್ಚಿನ ಅನುಕೂಲ ಇರುವುದರಿಂದ ಈ ಪ್ರದೇಶವನ್ನು ಭಾರತದ ಹೃದಯ ಭಾಗ ಎಂದು ನಾವು ಕರೆಯುತ್ತೇವೆ. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಪ್ರಾಕೃತಿಕ ಲಕ್ಷಣ ಯಾವುದಪ್ಪ ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿ ಇದು ಮೂರನೇದಾಗಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳು. ಈ ಒಟ್ಟು 4 ಲಕ್ಷಣಗಳಲ್ಲಿ ಈಗಾಗಲೇ ನಾವು ಉತ್ತರದ ಪರ್ವತಗಳು, ಉತ್ತರ ಭಾರತದ ಮಹಾಮೈದಾನ, ಆಮೇಲೆ ಪ್ರಸ್ಥಭೂಮಿ. ಸೊ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇದು ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಈ ಪ್ರಸ್ಥಭೂಮಿ ಇಡೀ 4 ಏನು ಭೌಗೋಳಿಕ ಲಕ್ಷಣಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶ. ಅಂದ್ರೆ ಇದರ ಒಟ್ಟಾರೆ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ 16 ಲಕ್ಷ ಚದರ್ ಕಿಲೋಮೀಟರ್. ಇಡೀ 4 ಭೂಪ್ರದೇಶಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರದೇಶ ಪರ್ಯಾಯ ಪ್ರಸ್ಥಭೂಮಿ. ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಒಂದು ಭೂಮಿ. ಗೊಂಡ್ವಾನ ಭೂರಾಶಿಯ ಒಂದು ಭಾಗಕ್ಕೆ ಸೇರ್ತಕ್ಕಂಥ ಈ ಒಂದು ಪರ್ಯಾಯ ಪ್ರಸ್ಥಭೂಮಿ ಉತ್ತರದಲ್ಲಿ ಅರಾವಳಿ ಪರ್ವತ, ಇವೇನು ಕರೀತಾರಪ್ಪ ಅಂತಂದ್ರೆ ಇವಕ್ಕೆ ಅರಾವಳಿ ಪರ್ವತ ಅಂತ ಕರೀತಾರೆ. ಈ ಕಡೆ ಕನ್ಯಾಕುಮಾರಿಯವರೆಗೆ ಉತ್ತರದಲ್ಲಿ ಈ ಒಂದು ಪ್ರದೇಶ ಹಬ್ಬಿಕೊಂಡಿದೆ. ಸೊ ನೆಕ್ಸ್ಟ್ ಪಶ್ಚಿಮದಲ್ಲಿ ಇವೇನು ಪಶ್ಚಿಮ ಘಟ್ಟಗಳದಾವಲ್ಲ, ಈ ಪಶ್ಚಿಮ ಘಟ್ಟಗಳಿಂದ ಜಾರ್ಖಂಡ್ನ ರಾಜ್ ಮಹಲ್ ಬೆಟ್ಟಗಳವರೆಗೆ, ಪಶ್ಚಿಮದಿಂದ ಪೂರ್ವದವರೆಗೆ ಈ ಒಂದು ಪ್ರದೇಶ ಹಬ್ಬಿಕೊಂಡಿದೆ. ಈ ಒಂದು ಪಶ್ಚಿಮ ಘಟ್ಟಗಳಿಂದ ರಾಜ್ ಮಹಲ್ ಬೆಟ್ಟಗಳವರೆಗೆ, ಜಾರ್ಖಂಡ್ನ ರಾಜ್ ಮಹಲ್ ಬೆಟ್ಟಗಳವರೆಗೆ ಇದರ ಒಟ್ಟು ಅಗಲ 1400 ಕಿಲೋಮೀಟರ್ ಅಗಲವನ್ನು ಇದು ಹೊಂದಿದೆ. ಇದು ಒಟ್ಟಾರೆಯಾಗಿ ಒಂದು ಟೈಪ್ ತ್ರಿಕೋನಾಕೃತಿಯಲ್ಲಿ ಇದೆ. ಈ ಒಂದು ಪ್ರದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವಿದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ. ಇನ್ನು
ಈ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಈ ವಿಂಧ್ಯ ಮತ್ತು ಇದರ ಕೆಳಗಡೆ ಬರ್ತಕ್ಕಂಥ ವಿಂಧ್ಯ ಮತ್ತು ಸಾತ್ಪುರ ಬೆಟ್ಟಗಳು ಅಂತ ನಾವು ಕರಿತೀವಿ. ಆಮೇಲೆ ಇಲ್ಲಿ ನರ್ಮದಾ ಮತ್ತು ತಪತಿ ನದಿ ಹರಿತೈತಿ. ಆಮೇಲೆ ಒಟ್ಟಾರೆಯಾಗಿ ಈ ಪ್ರದೇಶವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಮಾಳ್ವಾ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಇನ್ನು ಈ ಕೆಳಗಡೆ ಇರತಕ್ಕಂಥ ಒಂದು ಪ್ರಸ್ಥಭೂಮಿಯನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ದಖನ್ ಪ್ರಸ್ಥಭೂಮಿ ಅಂತ ನಾವು ಕೂಡ ಕರಿತೀವಿ. ಒಟ್ಟಾರೆಯಾಗಿ ಇದು ಕೇಂದ್ರ ಪ್ರಸ್ಥಭೂಮಿ, ಇದು ಕೆಳಗಡೆ ಬರ್ತಕ್ಕಂಥ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ. ಈ ದಖನ್ ಪ್ರಸ್ಥಭೂಮಿ ಪಶ್ಚಿಮದಲ್ಲಿ, ದಖನ್ ಪ್ರಸ್ಥಭೂಮಿಯ ಪಶ್ಚಿಮದಲ್ಲಿ ಏನದವಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟಗಳದಾವ, ಪೂರ್ವದಲ್ಲಿ ಏನದವಪ್ಪ ಅಂತಂದ್ರೆ ಪೂರ್ವ ಘಟ್ಟಗಳದಾವ. ಈ ಪಶ್ಚಿಮ ಘಟ್ಟಗಳಿಗೆ ಕರ್ನಾಟಕದಲ್ಲಿ ನಾವೇನು ಕರಿತೀವಪ್ಪ ಅಂತಂದ್ರೆ ಸಹ್ಯಾದ್ರಿ ಬೆಟ್ಟಗಳು ಅಂತ ಕರಿತೀವಿ. ಈ ಪಶ್ಚಿಮ ಘಟ್ಟಗಳು ಬಹಳ ಎತ್ತರವಾಗಿ ಅದಾವ ಮತ್ತು ನಿರಂತರವಾಗಿ ಅದಾವ. ಆದರೆ ಪೂರ್ವ ಘಟ್ಟಗಳು ಅಷ್ಟೊಂದು ಎತ್ತರವಾಗಿಲ್ಲ ಮತ್ತು ನಿರಂತರವಾಗಿಲ್ಲ. ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಎಲ್ಲಿ ಬಂದು ಕೂಡ್ತಾವಪ್ಪ ಅಂತಂದ್ರೆ ಈ ನೀಲಗಿರಿ ಬೆಟ್ಟಗಳಲ್ಲಿ ಬಂದು ಸೇರುತ್ತವೆ. ಇನ್ನು ಈ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ ಐತಿ. ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರ ಆನೈಮುಡಿ ಶಿಖರ, ಕೇರಳ ರಾಜ್ಯದೊಳಗೆ ಬರ್ತೈತಿ. ಆನೈಮುಡಿ ಶಿಖರ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಶಿಖರ. ಇನ್ನು ಪೂರ್ವದಲ್ಲಿ ಬಂದಿರತಕ್ಕಂಥ ಇನ್ನೊಂದು ಎತ್ತರವಾಗಿರ್ತಕ್ಕಂಥ ಶಿಖರ, ಪೂರ್ವ ಘಟ್ಟಗಳಲ್ಲಿರ್ತಕ್ಕಂಥ ಎತ್ತರವಾದ ಶಿಖರ ಆರ್ಮಕೊಂಡ ಮತ್ತು ಇನ್ನೊಂದು ಮಹೇಂದ್ರಗಿರಿ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ದಕ್ಕನ್ ಪ್ರಸ್ಥಭೂಮಿ ಒಂದು ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ಹೊಂದೈತಿ. ಆಮೇಲೆ ಇದರಿಂದ ಅನೇಕ ಉಪಯೋಗಗಳದಾವ. ಖನಿಜ ಸಂಪನ್ಮೂಲಗಳು ಸಾಕಷ್ಟು ಸಿಗ್ತವೆ. ಆಮೇಲೆ ನದಿಗಳು ಅನೇಕ ಜಲಪಾತಗಳನ್ನುಂಟು ಮಾಡುವುದರಿಂದ ಜಲ ವಿದ್ಯುತ್ ಶಕ್ತಿಗೆ ತುಂಬ ಸಹಾಯಕಾರಿಯಾಗಿರ್ತಕ್ಕಂಥ ಈ ಭೂಮಿ ಇದು ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಕರೀಬೋದು. ನಾಲ್ಕನೇ ಒಂದು ಪ್ರಾಕೃತಿಕ ಲಕ್ಷಣ ಯಾವುದಪ್ಪ ಅಂತಂದ್ರೆ ಕರಾವಳಿ ಮತ್ತು ದ್ವೀಪಗಳು ಅಂತ ನಾವು ಕರಿತೀವಿ. ಇದು ಭಾರತದ ನಾಲ್ಕನೇ ಒಂದು ಪ್ರಾಕೃತಿಕ ಲಕ್ಷಣ. ಈ ಕರಾವಳಿ ಪ್ರದೇಶ ಗುಜರಾತ್ನ ಕಚ್ ಪ್ರದೇಶದಿಂದ ಇಲ್ಲಿಂದ ಪ್ರಾರಂಭವಾಗಿ ಇದೆಲ್ಲ ಏನಪ್ಪ ಅಂತಂದ್ರೆ ಸಮುದ್ರದ ಒಂದು ದಂಡೆಯ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಕರಾವಳಿ ಪ್ರದೇಶ ಅಂತ ನಾವು ಕರಿತೀವಿ. ಇದು ಗುಜರಾತ್ನ ಕಚ್ ಪ್ರದೇಶದಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ, ಇದು ಗಂಗಾ ನದಿಯ ಮುಖಜ ಭೂಮಿ, ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಈ ಕರಾವಳಿ ಪ್ರದೇಶ ಹಬ್ಬಿಕೊಂಡಿದೆ. ಕರಾವಳಿ ಪ್ರದೇಶದ ಒಟ್ಟು ಉದ್ದ ಇದೇನು ಈ ಗುಜರಾತ್ನ ಕಚ್ ಪ್ರದೇಶದಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಇದರ ಒಟ್ಟು ಉದ್ದ 6100 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಇನ್ನು ಕರಾವಳಿಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಗುಜರಾತ್ ಬರ್ತೈತಿ, ಮಹಾರಾಷ್ಟ್ರ ಬರ್ತೈತಿ, ಗೋವಾ, ಕರ್ನಾಟಕ, ಕೇರಳ, ಹಿಂಗೆ ಒಟ್ಟಾರೆಯಾಗಿ ತಮಿಳುನಾಡು, ಆಂಧ್ರ ಪ್ರದೇಶ 9 ರಾಜ್ಯಗಳು, ಭಾರತದಲ್ಲಿ 9 ರಾಜ್ಯಗಳು ಕರಾವಳಿ ಪ್ರದೇಶವನ್ನು ಒಳಗೊಂಡಿವೆ. ಇನ್ನು ಈ ಕಡೆ ಇದು ಪಶ್ಚಿಮ ಕರಾವಳಿ ಅಂತ ಕರಿತೀವಿ, ಇದು ಪೂರ್ವ ಕರಾವಳಿ ಅಂತ ಕರಿತೀವಿ. ಗುಜರಾತ್ನ ಕಚ್ ಪ್ರದೇಶದಿಂದ ಕನ್ಯಾಕುಮಾರಿಯವರೆಗೆ ಇದು ಪಶ್ಚಿಮ ಕರಾವಳಿ, ಇದು ಉದ್ದ ಒಟ್ಟು 1500 ಕಿಲೋಮೀಟರ್, 1500 ಕಿಲೋಮೀಟರ್. ಇನ್ನು ಈ ಕನ್ಯಾಕುಮಾರಿಯಿಂದ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಪೂರ್ವ ಕರಾವಳಿ ಅಂತ ಕರಿತೀವಿ. ಇಲ್ಲಿ ಈ ಒಂದು ತೀರ ಪ್ರದೇಶಕ್ಕೆ ಬೇರೆ ಬೇರೆ ಹೆಸರಿನಿಂದ ನಾವಿಲ್ಲಿ ಕರಿತೀವಿ. ಕೇರಳದೊಳಗೆ ಈ ಕರಾವಳಿ ಪ್ರದೇಶವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಮಲ್ಬಾರ್ ಅಂತ ಕರಿತೀವಿ. ಇಲ್ಲಿ ಕರ್ನಾಟಕಕ್ಕೆ ನಾವು ಬಂದೇವಪ್ಪ ಅಂತಂದ್ರೆ ಕೆನರಾ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ. ಇನ್ನು ಗೋವಾ ಮತ್ತು ಮಹಾರಾಷ್ಟ್ರದೊಳಗೆ ಇದನ್ನು ಕೊಂಕಣ ತೀರ ಅಂತ ಕರಿತೀವಿ. ಇನ್ನು ಗುಜರಾತ್ದೊಳಗೆ ಇವುಗಳನ್ನು ಈ ಕರಾವಳಿ ಪ್ರದೇಶವನ್ನು ನಾವು ಗುಜರಾತ್ ತೀರ ಅಂತ ಕರಿತೀವಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ, ಗುಜರಾತ್ ರಾಜ್ಯದಲ್ಲಿ ಈ ಒಂದು ಕರಾವಳಿ ಪ್ರದೇಶವನ್ನು ಗುಜರಾತ್ ತೀರ ಅಂತ ಕರಿತೀವಿ. ಇನ್ನು ಮುಂಬೈ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತ ಕರಿತೀವಿ. ಇನ್ನು ಕರ್ನಾಟಕಕ್ಕೆ ಬಂದೇವಪ್ಪ ಅಂತಂದ್ರೆ ಈ ಪ್ರದೇಶವನ್ನು ಕೆನರಾ ತೀರ ಅಥವಾ ಕರ್ನಾಟಕ ತೀರ ಅಂತ ಕರಿತೀವಿ. ಕೇರಳದಲ್ಲಿ ನಾವು ಇದನ್ನು ಮಲ್ಬಾರ್ ತೀರ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನು ಇಲ್ಲಿಂದ ಈ ಭಾಗಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ
ಕೋರಮಂಡಲ ತೀರ ಅಂತ ಕರಿತೀವಿ ನಾವು, ಕೋರಮಂಡಲ ತೀರ. ಇನ್ನು ಕೋರಮಂಡಲದ ತೀರದ ಮೇಲ್ಗಡೆ ಭಾಗಕ್ಕೆ ನಾವು ಇದಕ್ಕೇನು ಕರಿತೀವಿ, ಈ ಪ್ರದೇಶವನ್ನು ನಾವು ಉತ್ಕಲ ತೀರ ಅಂತ ನಾವು ಕರಿತೀವಿ. ಇನ್ನು ಪೂರ್ವ ಕರಾವಳಿ ಏನಾಗಿದೆಪ್ಪ ಅಂತಂದ್ರೆ ಈ ಗಂಗಾ ನದಿಯ ಮುಖಜ ಭೂಮಿಯಿಂದ ಈ ಕನ್ಯಾಕುಮಾರಿಯವರೆಗೆ ಹಬ್ಬೈತಿ. ಇಲ್ಲಿ ಅನೇಕ ನದಿಯ ಮುಖಜ ಭೂಮಿಗಳು ಕಂಡು ಬರ್ತವೆ. ಗಂಗಾ ನದಿಯ ಮುಖಜ ಭೂಮಿ ಆಗಿರ್ಬೋದು, ಕಾವೇರಿ ನದಿಯ ಮುಖಜ ಭೂಮಿ ಆಗಿರ್ಬೋದು, ಕೃಷ್ಣಾ ನದಿಯ ಮುಖಜ ಭೂಮಿ ಅಂದ್ರೆ ನದಿ ಸಮುದ್ರವನ್ನು ಸೇರತಕ್ಕಂಥ ಒಂದು ಭಾಗಕ್ಕೆ ನಾವು ಮುಖಜ ಭೂಮಿ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಇಲ್ಲಿ ಅನೇಕ ಉಪ್ಪು ನೀರಿನ ಸರೋವರಗಳದವ. ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಸರೋವರ ಅಂತೈತಿ. ನೆಕ್ಸ್ಟ್ ಒಡಿಸ್ಸಾದಲ್ಲಿ ಚಿಲ್ಕಾ ಸರೋವರ ಅಂತೈತಿ. ಇದು ಕರಾವಳಿ ಪ್ರದೇಶದ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನು ನೆಕ್ಸ್ಟ್ ದ್ವೀಪಗಳು ಅಂತ ನಾವು ಕರಿತೀವಿ. ಭಾರತದ ಈ ಕಡೆ ಭಾಗಕ್ಕೆ ಪಶ್ಚಿಮಕ್ಕೆ ಇಲ್ಲಿ ಬರ್ತಕ್ಕಂಥ ದ್ವೀಪಗಳು ಯಾವಪ್ಪ ಅಂತಂದ್ರೆ ಲಕ್ಷದ್ವೀಪಗಳಂತ ಕರಿತೀವಿ. ಈ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಒಂದು ದ್ವೀಪಗಳು ಯಾವ್ಯಾವಪ್ಪ ಅಂತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ನಾವು ಕರಿತೀವಿ. ಇನ್ನು ಒಟ್ಟಾರೆ ದ್ವೀಪಗಳ ಸಂಖ್ಯೆ 247 ನಮ್ಮ ಭಾರತದಲ್ಲಿ ಒಟ್ಟಾರೆ ದ್ವೀಪಗಳ ಸಂಖ್ಯೆ ಅದಾವ. ಟೋಟಲ್ ಅದರೊಳಗೆ 204 ಏನದವಪ್ಪ ಅಂತಂದ್ರೆ ಬಂಗಾಳ ಕೊಲ್ಲಿಗಳದವ, ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳು. ಇನ್ನು 43 ದ್ವೀಪಗಳು ಏನದವಪ್ಪ ಅಂತಂದ್ರೆ ಅರಬ್ಬಿ ಸಮುದ್ರದಲ್ಲಿ ಕಂಡು ಬರ್ತಕ್ಕಂಥ ದ್ವೀಪಗಳು. ಈ ಲಕ್ಷದ್ವೀಪಗಳು ಹವಳವನ್ನು ಒಳಗೊಂಡಿರುವುದರಿಂದ ಇವುಗಳಿಗೆ ನಾವು ಹವಳದ ದ್ವೀಪಗಳು ಅಂತ ನಾವು ಕೂಡ ಕರೀಬೋದು. ಆ ನಂತರ ಈ ಗ್ರೇಟ್ ನಿಕೋಬಾರದ ಒಂದು ಕೊನೆಯ ತುದಿ, ಇದಕ್ಕೆ ನಾವೇನು ಕರಿಬೋದಪ್ಪ ಅಂತಂದರೆ ಇಂದಿರಾ ಪಾಯಿಂಟ್ ಅಂತ ಕೇಳ್ಬೋದು. ಸೊ ಇದು ಭಾಳ ಸಲ ಪ್ರಶ್ನೆ ಕೇಳ್ಯಾನ, ಭಾರತದ ಅತ್ಯಂತ ದಕ್ಷಿಣದ ತುದಿ ಯಾವುದಪ್ಪ ಅಂತಂದ್ರೆ ಇಂದಿರಾ ಪಾಯಿಂಟ್. ಸೊ ಇದು 8.4 ಡಿಗ್ರಿ ಇಲ್ಲಿ ಉತ್ತರದ ಅಕ್ಷಾಂಶ ಕಂಡು ಬರ್ತೈತಿ. ಬಟ್ ಇಲ್ಲಿ 6.45 ಇಲ್ಲಿ ಇಂದಿರಾ ಪಾಯಿಂಟ್ ಬರ್ತೈತಿ. ಇದು ಗ್ರೇಟ್ ನಿಕೋಬಾರದ ಒಂದು ಕೊನೆಯ ತುದಿ ಇಂದಿರಾ ಪಾಯಿಂಟ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂತಂದ್ರೆ ಪಿಗ್ಮೇಲಿಯನ್ ಪಾಯಿಂಟ್ ಅಂತ ನಾವು ಕರಿತೀವಿ. ಸೊ ಇದು ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳ ಬಗ್ಗೆ ಒಂದು ವಿವರಣೆ ಆಯಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.